ಮಹಾರಾಣಿ, ಈ ಆಭರಣಗಳನ್ನು ತರಿಸಿಕೊಳ್ಳಿ. ನಾನು ಮಹಾರಾಣಿ ಅಲ್ಲ, ಮಹಾರಾಣಿ ಅಲ್ಲ, ಮಹಾರಾಣಿ ಅಲ್ಲ. ನಿಮಗೆ ಎಷ್ಟು ಸಲ ಹೇಳಬೇಕು? ಈ ಆಭರಣಗಳನ್ನು, ಪೀತಾಂಬರಗಳನ್ನು ನಾನು ತೊಡುವುದಿಲ್ಲ. ದಯಮಾಡಿ ವಸ್ತ್ರಾಭರಣವನ್ನು ಧರಿಸಿಕೊಳ್ಳಿ. ನನಗೆ ಇವು ಯಾವೂ ಬೇಕಾಗಿಲ್ಲ. ತೆಗೆದುಕೊಂಡು ಹೋಗಿ. ತೊಲಗಿ ಇಲ್ಲಿಂದ. ಸೀತೆ, ನಯವಾದ ಮಾರ್ಗವನ್ನು ಅನುಸರಿಸದಿದ್ದರೆ ಕಠಿಣ ಮಾರ್ಗವನ್ನು ಅನುಸರಿಸಬೇಕಾಗುತ್ತದೆ. ಮೂಢ, ಅದೆಂದಿಗೂ ಸಾಧ್ಯವಿಲ್ಲ. ನಾನು ಮೃತ್ಯುವನ್ನು ಒಲಿಯುತ್ತೇನೆ ಹೊರತು ಎಂದಿಗೂ ನಿನ್ನನ್ನು ಒಲಿಯುವುದಿಲ್ಲ. ಸೀತೆ, ಅಂದರೆ ನೀನು ಜೀವ ಸಹಿತ ಉಳಿಯುವಂತಿಲ್ಲ. ಎಲ್ಲವೋ ದುಷ್ಟ ರಾಕ್ಷಸ, ಈ ಶರೀರ ಜಡವಾದದ್ದು. ಅದನ್ನು ನೀನು ಬಂಧನದಲ್ಲಿಡು, ಕತ್ತರಿಸಿ ಹಾಕು. ಅದರ ಗೊಡವೆ ನನಗಿಲ್ಲ. ಆದರೆ ಈ ಸೀತೆಯ ಆತ್ಮ, ಚೈತನ್ಯ ಸರ್ವವೂ ರಾಮಲೀನವಾಗಿದೆ ಎಂದು ಮರೆಯಬೇಡ. ಪತಿತಳಾಗುವ ಬದಲು ಸಾವೇ ನನಗೆ ಪರಮ ಸುಖ. ಏ ಮೂರ್ಖ ಹೆಣ್ಣೆ, ಹಠ ಮಾಡಬೇಡ. ನೋಡು, ಈ ಹಠ ನಿನಗೂ ಒಳ್ಳೆಯದಲ್ಲ, ನನಗೂ ಒಳ್ಳೆಯದಲ್ಲ. ಅನಿವಾರ್ಯತೆಯನ್ನು ಒಪ್ಪಿಕೊಂಡು ಮೋಹದಿಂದ ನಿನಗಾಗಿ ಕಳವಳಿಸುತ್ತಿರುವ ನನ್ನನ್ನು ಸಂತೋಷಪಡಿಸು. ನಿರಾಶೆಗೊಳಿಸಬೇಡ ಸೀತೆ, ನಿರಾಶೆಗೊಳಿಸಬೇಡ. 35 ಕೋಟಿ ರಾಕ್ಷಸರ ಒಡೆಯನಾದ ಈ ದಶಕಂಠ ರಾವಣ ನಿನಗೆ ಒಲಿತನೆಂದು ಸಂತೋಷಪಡು. ಈ ಲಂಕೆಯ ಸುಖ ವೈಭೋಗವನ್ನು ಅನುಭವಿಸಿ ಆನಂದ ಪಡು ಸೀತೆ, ಆನಂದ ಪಡು. ಛೀ, ಈ ನಿನ್ನ ವೈಭವವೆಲ್ಲ ಶವಕ್ಕೆ ಮಾಡಿದ ಅಲಂಕಾರದಂತೆ ಬಹಳ ಬೇಗ ನಿರರ್ಥಕವಾಗುವುದನ್ನು ನೀನೇ ನೋಡುವೆ. ಸೀತೆ, ಸಹೋದರ, ಅಲ್ಲಿ ನೋಡು, ಹೂವು ಬಾಡಿ ಬಿದ್ದಿರುವಂತಿದೆ. ಲಕ್ಷ್ಮಣ, ಈ ಹೂಗಳು ನನಗೆ ಗೊತ್ತು. ನಾನು ನನ್ನ ಕೈಯಾರೆ ಈ ಹೂಗಳನ್ನು ನನ್ನ ಸೀತೆಗೆ ಮುಡಿಸಿದ್ದೆ. ಸಹೋದರ, ಅಲ್ಲಿ ನೋಡು, ಲಕ್ಷ್ಮಣ ನೋಡು, ಈ ಮುತ್ತಿನ ಮಣಿಗಳಿಂದ ಕೂಡಿದ ಈ ಸರ ನೋಡು. ಈ ಖಡ್ಗ ನೋಡು ಲಕ್ಷ್ಮಣ. ಸಾಧಾರಣವಾದದ್ದಲ್ಲ. ಯಾವುದೋ ದೇವತೆಯೋ ಅಥವಾ ರಾಕ್ಷಸರದ್ದೇ ಆಗಿರಬೇಕು. ಹೌದು ಸಹೋದರ, ಇದು ಯಾರೋ ಮಹಾವ್ಯಕ್ತಿಗೆ ಸೇರಿರಬೇಕೆನಿಸುತ್ತಿದೆ. ಇಲ್ಲಿ ಏನೋ ನಡೆದಿದೆ. ಹೌದು ಲಕ್ಷ್ಮಣ, ಬಹುಶಃ ರಾಕ್ಷಸರು ಸೀತೆಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವಾಗ ಅವಳನ್ನು ಬಿಡಿಸಲು ಯಾರಾದರೂ ಹೋರಾಡಿರಬಹುದೇ? ಇವೆಲ್ಲ ದೇವತೆಗಳಿಗೆ ಸೇರಿದ ಆಯುಧಗಳೇ? ಸಹೋದರ, ಹಾಗಾಗಿದ್ದರೆ ಅತ್ತಿಗೆ ನಮಗೆ ಸಿಗಬೇಕಾಗಿತ್ತಲ್ಲವೇ? ಬಹುಶಃ ಯಾರೋ ಮಹಾಬಲವಂತನಾದವನು ಯಾರೋ ದೇವತೆಯನ್ನು ದಮನ ಮಾಡಿ ಅತ್ತಿಗೆಯನ್ನು ಕೊಂಡೊಯ್ದಿರಬಹುದೇ? ಯಾರಾದರಾಗಿರಲಿ, ದೇವತೆ ಆಗಿರಲಿ, ರಾಕ್ಷಸನಾಗಿರಲಿ, ಯಾರು ಬೇಕಾದರಾಗಿರಲಿ, ನನ್ನ ಸೀತೆಯನ್ನು ಅಪಹರಿಸಿದ ಆ ಪಾಪಿಯನ್ನು ನಾನು ಸುಮ್ಮನೆ ಬಿಡುವುದಿಲ್ಲ. ಸೂರ್ಯ ತನ್ನ ಪ್ರಖರವಾದ ಕಿರಣಗಳಿಂದ ಕತ್ತಲೆಯನ್ನು ನಾಶಗೊಳಿಸುವಂತೆ ನಾನು ನನ್ನ ಹರಿತವಾದ ಬಾಣಗಳಿಂದ ನನ್ನ ಸೀತೆಯನ್ನು ಅಪಹರಿಸಿದ ಆ ದುಷ್ಟನನ್ನು ಧೂಳಿಮಠ ಮಾಡುತ್ತೇನೆ. ಸಹೋದರ,
ರಾಮ ಕೆರಳಿ ನಿಂತನೆಂದರೆ ಇಡೀ ವಿಶ್ವವನ್ನೇ ಧ್ವಂಸ ಮಾಡುತ್ತಾನೆ. ನನ್ನ ಶರವರ್ಷಗಳಿಂದ ಇಡೀ ಆಕಾಶವೇ ಮುಚ್ಚಿ ಹೋಗುವಂತೆ ಮಾಡುತ್ತೇನೆ. ಪರ್ವತ ಶಿಖರಗಳನ್ನು ಪುಡಿ ಪುಡಿ ಮಾಡುತ್ತೇನೆ. ನದಿ ಸರೋವರ ಸಾಗರಗಳ ನೀರನ್ನೆಲ್ಲ ಬತ್ತಿಸಿ ಬಿಡುತ್ತೇನೆ. ಸಹೋದರ, ಶಾಂತನಾಗು ಸಹೋದರ, ಶಾಂತನಾಗು. ಇಲ್ಲ ಲಕ್ಷ್ಮಣ, ನಾನು ಶಾಂತನಾಗುವುದಿಲ್ಲ. ಲೋಕಪಾಲಕರಾದ ದೇವತೆಗಳು ಅಪಹೃತಳಾದ ನನ್ನ ಸೀತೆಯನ್ನು ತಂದೊಪ್ಪಿಸಬೇಕು. ನಾನು ನನ್ನ ಸೀತೆಯನ್ನು ಕಾಣುವವರೆಗೂ ನನ್ನ ಹರಿತವಾದ ಬಾಣಗಳಿಂದ ಲೋಕಗಳನ್ನು ದಹಿಸತೊಡಗುತ್ತೇನೆ. ಸಹೋದರ, ದಯವಿಟ್ಟು ನನ್ನ ಮಾತನ್ನು ಕೇಳು. ಜಿತೇಂದ್ರಿಯನಾದ ನೀನು ಹೀಗೆ ಕೋಪಾವೇಶಕ್ಕೆ ಒಳಗಾಗಿ ಜೀವ ಹಿಂಸೆ ಮಾಡುವುದು ತರವಲ್ಲ. ನಿನ್ನ ಸಹನೆ, ಸೌಜನ್ಯ, ಮೃದು ಮಾತು ಎಲ್ಲವನ್ನು ತೊರೆಯಬೇಡ. ನನ್ನ ಸಹೋದರ ರಕ್ಕಸನಾಗುವುದು ಬೇಡ. ಇಲ್ಲ ಲಕ್ಷ್ಮಣ, ನಮ್ಮ ಸದ್ಗುಣಗಳನ್ನೇ ದುಷ್ಟರು ದೌರ್ಬಲ್ಯವೆಂದು ತಿಳಿಯುತ್ತಾರೆ. ಇಲ್ಲ ಸಹೋದರ, ಖಂಡಿತ ಯಾರು ಹಾಗೆ ತಿಳಿಯಲು ಸಾಧ್ಯವಿಲ್ಲ. ಸೂರ್ಯನಲ್ಲಿ ಪ್ರಭೆ ಇರುವಂತೆ, ಚಂದ್ರನಲ್ಲಿ ತಂಪಿರುವಂತೆ, ಗಾಳಿಯಲ್ಲಿ ವೇಗವಿರುವಂತೆ, ಭೂಮಿಯಲ್ಲಿ ಕ್ಷಮೆ ಇರುವಂತೆ ನಿನ್ನಲ್ಲಿ ಸಹನೆ, ಶಾಂತಿ, ಸೌಜನ್ಯ, ಜಿತೇಂದ್ರಿಯತ್ವಗಳು ತುಂಬಿವೆ. ಲೋಕ ಪಾಲನೆಯ ನಿನ್ನ ಸಹಜ ಗುಣವನ್ನು ತ್ಯಜಿಸಿ ಇಡೀ ಲೋಕವನ್ನೇ ನಾಶಗೊಳಿಸುವ ಆವೇಶ ಬೇಡ ಸಹೋದರ, ಬೇಡ. ಹಾಗಾದ್ರೆ ನನ್ನ ಸೀತೆಯನ್ನು ಮರಳಿ ಪಡೆಯುವುದು ಹೇಗೆ ಲಕ್ಷ್ಮಣ? ಹೇಗೆ? ಪ್ರಯತ್ನ ಪಡಬೇಕು ಸಹೋದರ. ಮಹರ್ಷಿಗಳ ಸಹಾಯವನ್ನು ಪಡೆಯೋಣ. ಇಲ್ಲಿಯವರೆಗೆ ಹುಡುಕದೆ ಬಿಟ್ಟ ಎಲ್ಲ ಸ್ಥಳಗಳನ್ನು ಶೋಧಿಸೋಣ. ನಮ್ಮ ಎಲ್ಲ ಪ್ರಯತ್ನಗಳು ವಿಫಲವಾದಾಗ ಕಡೆಯ ಅಸ್ತ್ರವಾಗಿ ನಿನ್ನ ಕ್ರೋಧಾವೇಶಗಳು ಕಾರ್ಯಪ್ರವೃತ್ತವಾಗಲಿ. ಹೌದು ಲಕ್ಷ್ಮಣ, ನಿನ್ನ ಮಾತು ನಿಜ. ಕೋಪದ ಭರದಲ್ಲಿ ನನ್ನ ಮನಸ್ಸು ವಿವೇಕ ಶೂನ್ಯವಾಗಿ ವರ್ತಿಸಿತು. ಈಗ ನಾನು ಮುಂದೆ ಏನು ಮಾಡಬೇಕೆಂದು ಹೇಳಬೇಕು? ಸೀತೆಯ ವಿಯೋಗದಿಂದ ಕುಸಿದು ಹೋದ ನನಗೆ ನೀನೇ ಆಧಾರ, ನೀನೇ ರಕ್ಷಕ, ನೀನೇ ಬಂಧು, ನೀನೇ ಸರ್ವಸ್ವ. ಸಹೋದರ, ನೀನು ದೃಢ ಮನಸ್ಕನಾಗು. ಇಬ್ಬರು ಯೋಚಿಸಿ ನಿರ್ಧಾರ ಮಾಡಿ ನಂತರ ಮುಂದುವರಿಯೋಣ. ಆಗಲಿ ಸೋದರ. ಈಗ ಹೊರಡೋಣ. ಸೀತೆ, ನನ್ನ ಅಂತಃಪುರದಲ್ಲಿ ಸಾವಿರಾರು ಉತ್ತಮ ಸ್ತ್ರೀಯರಿದ್ದಾರೆ. ನಾನು ನಿನ್ನನ್ನು ಉತ್ತಮೋತ್ತಮಳೆಂದು ಭಾವಿಸುತ್ತೇನೆ. ನೀನು ನನ್ನ ಪ್ರಾಣಕ್ಕಿಂತ ಹೆಚ್ಚಿನವಳಾಗಿರಬೇಕು. ನೀನು ನನ್ನ ಪತ್ನಿ ಆದರೆ ನಾನು ನಿನ್ನ ಅಧೀನನಾಗುತ್ತೇನೆ. ಇಡೀ ಲಂಕೆಯೇ ನಿನ್ನ ಆಣತಿಯಂತೆ ನಡೆಯುವುದು. ನಿರಾಕರಿಸಬೇಡ, ಕೃಪೆ ತೋರು. ಬೇಡ ಸೀತೆ, ಹೀಗೆ ಚಿಂತಿಸಿ ಚಿಂತಿಸಿ ಕೃಶವಾಗಬೇಡ. ರಾಮನಾಗಲಿ ಮತ್ಯಾರಾದರಾಗಲಿ ಇಲ್ಲಿಗೆ ಬಂದು ನಿನ್ನನ್ನು ಕೊಂಡೊಯ್ಯುವರೆಂಬ ಭ್ರಮೆ ನಿನಗೆ ಬೇಡ. ಅದು ಎಂದಿಗೂ ಸಾಧ್ಯವಾಗುವುದಿಲ್ಲ. ಸೀತೆ, ನೀನು ಸತ್ತರೂ ಇಲ್ಲಿಯೇ ಸಾಯಬೇಕು, ಬದುಕಿದರೂ ಇಲ್ಲಿಯೇ ಬದುಕಬೇಕು. ಹಠ ಮಾಡಿ ಸಾಯುವುದಕ್ಕಿಂತ ನೀನು ಬದುಕಿದ್ದು ನನ್ನನ್ನು ಪ್ರಸನ್ನಳಾಗಿಸಿ ನನ್ನನ್ನು ಬದುಕಿಸು ಸೀತೆ. ನಾನು ಬದುಕುತ್ತೇನೋ ಸಾಯುತ್ತೇನೋ ತಿಳಿಯದು, ಆದರೆ ಪರಸ್ತ್ರೀಯನ್ನು ಅಪಹರಿಸಿ ತನ್ನ ನೀನಂತೂ ಬದುಕುವುದಿಲ್ಲ. ನನ್ನನ್ನು ಮುಟ್ಟಿದ ಕ್ಷಣದಿಂದಲೇ ಮೃತ್ಯು ಪಾಶ ನಿನ್ನ ಕೊರಳನ್ನು ಸುತ್ತಿಕೊಂಡಿದೆ. ನಾನು ಎಷ್ಟು ಪರಿಪರಿಯಿಂದ ಕೇಳಿದರೂ ಕರಗದ ಉದ್ದಟೆ. ದೇವದಾನವ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷರಾರು ನನ್ನನ್ನು ಗೆಲ್ಲುವ ಸಾಹಸ ಮಾಡಲು ಸಾಧ್ಯವಿಲ್ಲ. ಆಗಿರುವಾಗ ಕ್ಷುದ್ರ ಮಾನವರು ನನ್ನನ್ನೇನು ಮಾಡಬಲ್ಲರು? ಅಂತ ಹೀನ ಮಾನವರ ಮೋಹದಿಂದಾಗಿ ನೀನು ಇಂತಹ
ಸುಖ ವೈಭೋಗಗಳನ್ನು ಕಡೆಗಾಣಿಸುತ್ತಿರುವ ಅವಿವೇಕತನ ಮಾಡುತ್ತಿರುವೆ. ಎಲೆ ಹೆಣ್ಣೆ, ನೀನು ರಾಮ ರಾಮ ಎಂದು ಜಪಿಸುತ್ತ ಇಲ್ಲಿಯೇ ಸತ್ತರು. ಆ ರಾಮನು ಇಲ್ಲಿಗೆ ಬರಲಾರ. ಬರುತ್ತಾನೆ, ಬಂದೇ ಬರುತ್ತಾನೆ. ನನ್ನ ಕಟ್ಟ ಕಡೆಯ ಕ್ಷಣದವರೆಗೂ ನನ್ನ ರಾಮನಿಗಾಗಿ ನಾನು ಕಾಯುತ್ತಲೇ ಇರುತ್ತೇನೆ. ಓಹೋ, ಹಾಗೋ. ನನ್ನ ಈ ಅರಮನೆಯ ವೈಭವಗಳನ್ನು ನೋಡಿದ ಮೇಲೆ ನಿನ್ನ ಹುಚ್ಚು ಭ್ರಮೆ ಕರಗಬಹುದು. ಆಗ ನೀನು ನನ್ನವಳಾಗಬಹುದು. ನಡೆ. ಬಿಡು ನನ್ನನ್ನು. ಚೀಚ. ಬಿಡು. ಬಿಡು ನನ್ನನ್ನು. ನಾವೀಗ ಜನಸ್ಥಾನಕ್ಕೆ ಬಂದಿದ್ದೇವೆ. ಅನೇಕ ರಾಕ್ಷಸರು ಇಲ್ಲಿಯೇ ವಾಸ ಮಾಡುವುದರಿಂದ ಇಲ್ಲಿಯೇ ಅತ್ತಿಗೆಯನ್ನು ಹುಡುಕುವುದು ಸೂಕ್ತವೆಂದು ಕಾಣುತ್ತದೆ. ದುರ್ಗಮವಾದ ಇಲ್ಲಿರುವ ಗಿರಿ ದುರ್ಗಗಳಲ್ಲಿ, ಪರ್ವತ ಕಂದರಗಳಲ್ಲಿ, ಕಿನ್ನರ ಗಂಧರ್ವರ ವಾಸಸ್ಥಾನಗಳೆಲ್ಲ ಹುಡುಕೋಣ. ಲಕ್ಷ್ಮಣ, ಅಲ್ಲಿ ನೋಡು, ಯಾವುದೋ ಒಂದು ಪ್ರಾಣಿ ಬಿದ್ದಿರುವಂತೆ ಕಾಣುತ್ತಿದೆ. ಯಾವುದೋ ಪಕ್ಷಿ ರೂಪದ ರಾಕ್ಷಸನಿರಬೇಕು. ರಾಕ್ಷಸನೇ? ರಾಕ್ಷಸನೇ ಆಗಿದ್ದರೆ ಇವನನ್ನು ಈಗಲೇ ಸಂಹರಿಸುತ್ತೇನೆ. ಸಹೋದರ, ಇವನು ರಾಕ್ಷಸನಲ್ಲ, ನಮ್ಮ ತಂದೆಯ ಮಿತ್ರ ಜಟಾಯು. ಹೌದು ಲಕ್ಷ್ಮಣ, ಜಟಾಯು. ಜಟಾಯು, ಜಟಾಯು, ಏನಾಯ್ತು? ಏನಿದು ನಿನ್ನ ದುರಾವಸ್ಥೆ? ರಾಮ, ರಾಮಚಂದ್ರ, ಲಕ್ಷ್ಮಣ, ಈಗ ಬಂದಿರಾ? ನಿಮ್ಮ ಭಾಗ್ಯ ದೇವತೆಯಾದ ಸೀತಾದೇವಿಯನ್ನು ಹುಡುಕುತ್ತಾ ಬಂದಿರಾ? ಹೌದು ಜಟಾಯು, ನಿನಗೆ ಗೊತ್ತೇ ನನ್ನ ಸೀತೆ ಎಲ್ಲಿರೋಳೆಂದು ನಿನಗೆ ಗೊತ್ತೇ? ಗೊತ್ತಿದ್ರೆ ದಯಮಾಡಿ ಹೇಳು ಜಟಾಯು, ಬೇಗ ಹೇಳು. ನನ್ನನ್ನು ಕ್ಷಮಿಸು ರಾಮಚಂದ್ರ. ನಾನು ನನ್ನ ಶಕ್ತಿ ಮೀರಿ ಪ್ರಯತ್ನಿಸಿದೆ. ಆದರೆ ವೃದ್ಧನಾದ ನನ್ನ ಶಕ್ತಿಗಿಂತ ಮೀರಿದ ಶಕ್ತಿವಂತ ಅವನು. ಜೊತೆಗೆ ದುಷ್ಟ. ನನ್ನ ರೆಕ್ಕೆಗಳನ್ನು ಕತ್ತರಿಸಿ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೊರಟು ಹೋದ. ಯಾರು ಯಾರು ಆ ನೀಚ ಕಾರ್ಯವನ್ನು ಮಾಡಿದವರು? ನನ್ನ ಸೀತೆಯನ್ನು ಅಪಹರಿಸಿ ನನ್ನ ಕೋಪವನ್ನು ಕೆರಳಿಸಿದ ಆ ಪಾಪಿ ಯಾರು? ರಾವಣ, ಲಂಕೇಶ್ವರ ರಾವಣ. ಆ ಪಾಪಿಯೇ ಇಂಥ ಕ್ರೂರ ಕಾರ್ಯ ಮಾಡಿದವನು. ನಿಮಗೆ ವಿಷಯ ತಿಳಿಸಬೇಕೆಂದೇ ನಾನು ಪ್ರಾಣವನ್ನು ಬಿಗಿ ಹಿಡಿದುಕೊಂಡು ಕಾಯುತ್ತಿದ್ದೆ ಪುರುಷೋತ್ತಮ. ಏನು? ಆ ರಕ್ಕಸ ರಾವಣ ಅತ್ತಿಗೆಯನ್ನು ಅಪಹರಿಸಿಕೊಂಡು ಹೋದನೆ? ಹೌದು ಲಕ್ಷ್ಮಣ. ದುಷ್ಟ ರಾಕ್ಷಸ ರಾವಣ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋಗುತ್ತಿರುವುದನ್ನು ನಾನು ನೋಡಿದೆ. ಅವನನ್ನು ಅಡ್ಡಗಟ್ಟಿದೆ. ಬುದ್ಧಿ ಮಾತಿಗೆ ಅವನು ಜಗ್ಗಲಿಲ್ಲ. ನಾನು ಅವನೊಂದಿಗೆ ಹೋರಾಡಿದೆ. ಆಕಾಶದಿಂದ ರಾವಣ ನೆಲಕ್ಕೆ ಬಿದ್ದು ಮೂರ್ಛೆ ಬೀಳುವಂತೆ ಆಘಾತ ನೀಡಿದೆ. ಸೀತಾದೇವಿಯನ್ನು ನಿಮ್ಮ ಬಳಿಗೆ ಕರೆದುಕೊಂಡು ಹೊರಟೆ. ಅಷ್ಟರಲ್ಲಿ ಎಚ್ಚರಗೊಂಡ ಆ ದುಷ್ಟ ರಾವಣ ತನ್ನ ಖಡ್ಗದಿಂದ ನನ್ನ 2 ರೆಕ್ಕೆಗಳನ್ನು ಕತ್ತರಿಸಿದ. ನಾನು ನಿಸ್ಸಹಾಯಕನಾಗಿ ನೆಲದಲ್ಲಿ ಬಿದ್ದೆ. ಆ ಪಾಪಿ ನನ್ನ ಕಣ್ಣೆದುರೇ ಸೀತಾದೇವಿಯೊಂದಿಗೆ ಹಾರಿ ಹೋದ. ನಾನು ಸೋತು ಹೋದೆ ರಾಮಚಂದ್ರ. ಸೀತಾದೇವಿಯನ್ನು ರಕ್ಷಿಸಲಾಗಲಿಲ್ಲ. ನನ್ನನ್ನು ಕ್ಷಮಿಸು ರಾಮಚಂದ್ರ, ನನ್ನನ್ನು ಕ್ಷಮಿಸು. ನಮಗಾಗಿ ನೀನು ಹೋರಾಡಿ ನೀನು ಈ ದುರ್ಗತಿಗೆ ಗುರಿಯಾದೆಯಾ? ನೋಡು ಲಕ್ಷ್ಮಣ, ನಮ್ಮ ಪ್ರಿಯ ಮಿತ್ರ ಜಟಾಯುವಿನ ಈ ದುರ್ಮರಣಕ್ಕೆ ನಾನು ಕಾರಣವಾದಂತಾಯಿತು. ಹೌದು ಸಹೋದರ, ಪಾಪ ಜಟಾಯು ತನ್ನ ಪ್ರಾಣವನ್ನೇ ಪಣವಾಗಿಟ್ಟು ಅತ್ತಿಗೆಯ ರಕ್ಷಣೆಗಾಗಿ ಹೋರಾಡಿದ್ದಾನೆ. ಆದರೆ ಅತ್ತಿಗೆಯನ್ನು ಯಾರು ಅಪಹರಿಸಿದ್ದಾರೆಂಬ ವಾರ್ತೆಯನ್ನು ತಿಳಿಸಿ ನಮಗೆ ಮಹಾ ಉಪಕಾರವನ್ನೇ ಮಾಡಿದ್ದಾನೆ. ಜಟಾಯು, ಜಟಾಯು, ನಿನ್ನ ಋಣವನ್ನು ನಾನು ಹೇಗೆ ತೀರಿಸಲಿ? ನಮ್ಮ ಸಲುವಾಗಿ ನಿನ್ನ ಪ್ರಾಣವನ್ನು ಬಲಿಕೊಟ್ಟು ನಿನಗೆ ಮಂಗಳವಾಗಲಿ ಎಂದು ಕೋರುವುದರ ಹೊರತು ನಾನು ಏನು ಮಾಡಲಾರೆ ಮಿತ್ರ. ನೊಂದುಕೊಳ್ಳಬೇಡ ರಾಮಚಂದ್ರ. ನನ್ನ ವಿಧಿ ಹೀಗಿತ್ತು. ಸಾವಿಗೆ ಹತ್ತಿರವಾಗಿದ್ದ ವಯೋವೃದ್ಧನಾದ ನನ್ನ ಮರಣಕ್ಕೆ ನೀನು ಶೋಕಿಸಬಾರದು. ಪಕ್ಷಿರಾಜ,
ಆ ದುಷ್ಟ ರಾಕ್ಷಸ ನನ್ನ ಸೀತೆಯನ್ನು ಅಪಹರಿಸಿದ ಕಾರಣವೇನು? ಅವನನ್ನು ಕಾಣುವುದು ಹೇಗೆ? ಅವನ ವಾಸಸ್ಥಳ ಯಾವುದು? ಹೇಳು ಜಟಾಯು, ಹೇಳಿ ಉಪಕಾರ ಮಾಡು. ರಾಮಚಂದ್ರ, ಆ ರಾವಣ ಸೀತಾದೇವಿಯನ್ನು ಅಪಹರಿಸಿಕೊಂಡು ದಕ್ಷಿಣ ದಿಕ್ಕಿನ ಕಡೆಗೆ ಸಾಗಿದ. ಹಾಗಾದ್ರೆ ಕಾಡಿನ ಜಿಂಕೆಗಳ ಸೂಚನೆ ನಿಜವಾದಂತಾಯ್ತು. ಧೈರ್ಯ ತಂದುಕೋ ರಾಮಚಂದ್ರ. ಆ ದುಷ್ಟ ರಾವಣ ಗಾಳವನ್ನು ನುಂಗಿದ ಮೀನಿನಂತೆ ಮರಣವನ್ನಪ್ಪುತ್ತಾನೆ. ಶೀಘ್ರವಾಗಿ ನೀನು ಯುದ್ಧದಲ್ಲಿ ಅವನನ್ನು ಸಂಹರಿಸುತ್ತೀಯ. ಇನ್ನು ಹೆಚ್ಚು ಮಾತನಾಡಲಾಗುತ್ತಿಲ್ಲ ರಾಮ. ನಿನಗೆ ಜಯವಾಗಲಿ, ನಿನಗೆ ಜಯ. ಜಟಾಯು, 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 ಪೂಜ್ಯನೂ ಮಾನ್ಯನೂ ಆದ ನಿನ್ನ ಬಲಿದಾನಕ್ಕೆ ನಾನು ಪ್ರತಿಕಾರವನ್ನು ತೀರಿಸಿಕೊಳ್ಳುತ್ತೇನೆ. ಹೌದು ಸಹೋದರ, ವಯೋವೃದ್ಧರಾದ ಜಟಾಯುವನ್ನು ನಿರ್ದಯವಾಗಿ ಕತ್ತರಿಸಿದ ಆ ನೀಚ ರಾವಣನನ್ನು ಈ ಭೂಮಿಯ ಮೇಲೆ ಉಳಿಸಬಾರದು. ಲಕ್ಷ್ಮಣ, ಪಿತೃ ಸಮಾನನಾದ ಜಟಾಯುವಿನ ಅಂತ್ಯ ಸಂಸ್ಕಾರವನ್ನು ಮಾಡುವುದು ನಮ್ಮ ಕರ್ತವ್ಯ. ಹೋಗು, ಒಣಗಿದ ಕಟ್ಟಿಗೆಗಳನ್ನು ಸೇರಿಸಿ ಚಿತೆಯನ್ನು ಸಿದ್ಧಪಡಿಸು. ಯಥಾವಿಧಿಯಾಗಿ ನಾನು ಇವನ ದಹನ ಸಂಸ್ಕಾರವನ್ನು ಮಾಡುತ್ತೇನೆ. ಆಗಲಿ ಸಹೋದರ. ಸುಂದರಿ, ಈ ನನ್ನ ಅರಮನೆಯ ವೈಭವ ಸೌಭಾಗ್ಯಗಳನ್ನು ಕಂಡೆಯಲ್ಲ, ಇಲ್ಲಿರುವ ಅಪಾರ ಸಂಪತ್ತನ್ನು ನೋಡಿದೆಯಲ್ಲ. ನಿನ್ನ ತಂದೆ ಜನಕನ ಅರಮನೆಯಲ್ಲಾಗಲಿ, ನಿನ್ನ ಮಾವ ದಶರಥನ ಅರಮನೆಯಲ್ಲಾಗಲಿ ಇಂತಹ ಅಮೂಲ್ಯವಾದ ಅಪಾರ ಸಂಪತ್ತನ್ನು ನೀನು ಕಂಡಿರುವುದಿಲ್ಲ. ಇವೆಲ್ಲ ನಿನ್ನ ಕಾಲ ಬಳಿ ಬಿದ್ದಿದೆ. ನಾನು ನಿನ್ನವನು. ಸೀತೆ, ಈ ಹಠವನ್ನು ಬಿಟ್ಟು ನನ್ನೊಡನೆ ಪುಷ್ಪಕ ವಿಮಾನವನ್ನೇರಿ ನಾವಿಬ್ಬರು ಲೋಕಗಳನ್ನು ಸಂಚರಿಸುತ್ತಾ ವೈಭವದ ಸುಖವನ್ನು ಸೂರೆಗೊಳ್ಳೋಣ. ಏನು ಯೋಚಿಸುತ್ತಿರುವೆ ಸೀತೆ? ಓ, ವಿವಾಹಿತಳಾದ ನಾನು ಇವನನ್ನು ವರಿಸಿದರೆ ಧರ್ಮಲೋಪವಾಗುವುದೆಂದು ಯೋಚಿಸುತ್ತಿರುವೆಯಾ? ಅದೆಲ್ಲ ಮಾನವ ಧರ್ಮ. ತಾನು ಬಯಸಿದ ಹೆಣ್ಣನ್ನು ಅಪಹರಿಸಿ ಮದುವೆಯಾಗುವುದು ರಾಕ್ಷಸ ಧರ್ಮ. ನಾನು ಆ ಧರ್ಮ ಪ್ರಕಾರವಾಗಿಯೇ ನಡೆದುಕೊಂಡಿದ್ದೇನೆ. ಜಟಾಯು, ಮಹಾಸತ್ವ, ನಿನಗೆ ಉತ್ತಮೋತ್ತಮ ಲೋಕ ಪ್ರಾಪ್ತವಾಗಲಿ. ಮಹಾತ್ಮರಿಗೆ ಸಲ್ಲುವ ಉತ್ತಮ ಗತಿ ಲಭಿಸಲಿ. ಸೀತೆ, ಈಗ ನೀನು ಲಂಕೆಯಲ್ಲಿರುವೆ. ಮಾನವ ಧರ್ಮವನ್ನು ಮರೆತು ಬಿಡು. ಸೀತೆ, ನಾನು ನಿನ್ನ ಮೋಹದಲ್ಲಿ ಹುಚ್ಚನಾಗಿದ್ದೇನೆ. ಬೇಕಾದರೆ ನಿನ್ನ ಪಾದಗಳ ಮೇಲೆ ನನ್ನ ತಲೆ ಇಟ್ಟು ಪ್ರಾರ್ಥಿಸಿಕೊಳ್ಳುತ್ತೇನೆ. ಪ್ರಸನ್ನಳಾಗು. ನಾನು ನಿನ್ನ ದಾಸಾನುದಾಸನಾಗುತ್ತೇನೆ.
ಕಾಮದ ಬೆಂಕಿಯಲ್ಲಿ ಬೇಯುತ್ತಿರುವ ನನ್ನ ಮೇಲೆ ಕರುಣೆ ತೋರು ಸುಂದರಿ, ಕರುಣೆ ತೋರು. ಎಂದು ಯಾರಿಗೂ ತಲೆಬಾಗದ ಈ ರಾವಣ ದೀನನಾಗಿ ನಿನ್ನಲ್ಲಿ ಪ್ರೇಮ ಭಿಕ್ಷೆಯನ್ನು ಬೇಡುತ್ತಿದ್ದಾನೆ. ಕೃಪೆ ತೋರು ಸುಂದರಿ. ಎಲ್ಲವೋ ರಾವಣ, ನಿನ್ನ 10 ತಲೆಗಳಿಂದ ನನ್ನ ಪಾದ ಸ್ಪರ್ಶ ಮಾಡಿದರೂ ನಿನ್ನ ಯಾವ ಬಯಕೆಗಳು ಈಡೇರುವುದಿಲ್ಲ. ನನ್ನ ಪತಿ ಎದುರಿನಲ್ಲಿದ್ದಾಗ ನೀನು ನನ್ನನ್ನು ಅಪಹರಿಸುವ ದುಸ್ಸಾಹಸವನ್ನು ಮಾಡಿದ್ದರೆ ಈಗಾಗಲೇ ಯಮಸದನವನ್ನು ಸೇರುತ್ತಿದ್ದೆ. ನಿನ್ನ ಸೋದರರಾದ ಖರ ದೂಷಣರಂತೆ ಜನಸ್ಥಾನದ ನೆಲಕ್ಕೆ ನಿನ್ನ ರಕ್ತ ಸ್ನಾನವಾಗುತ್ತಿತ್ತು. ಈಗಲೂ ನಿನ್ನ ಮೃತ್ಯು ದೂರವಿಲ್ಲ, ನೆನಪಿಟ್ಟುಕೋ. ಅಳ್ಳದೆಯ ಕಳ್ಳ ನೀನು. ಅಸಹಾಯಕಳಾದ ಒಂದು ಹೆಣ್ಣನ್ನು ಅಪಹರಿಸಿ ಮಹಾರಾಕ್ಷಸ ವೀರನೆಂದು ಹೆಮ್ಮೆ ಪಟ್ಟುಕೊಳ್ಳುತ್ತಿರುವೆ. ಕೋಟಿ ಕೋಟಿ ರಾಕ್ಷಸ ವೀರರ ಬೆಂಬಲವಿದೆ ಎಂದು ಬಡಬಡಿಸುವ ಮೂರ್ಖ. ಗರುಡನ ಮುಂದೆ ಎಷ್ಟು ಕೋಟಿ ವಿಷ ಸರ್ಪಗಳು ಇದ್ದರೂ ಅವೆಲ್ಲವೂ ಕ್ರಿಮಿ ಕೀಟಗಳ ಸಮಾನ. ನನ್ನ ರಾಮನ ಮುಂದೆ ನಿನ್ನ ರಾಕ್ಷಸ ವೀರರು ಹುಳುಗಳಂತೆ ನಾಶವಾಗುತ್ತಾರೆ. ಏನಂದೆ ನೀನು? ಸತ್ಯವನ್ನು ಹೇಳಿದೆ, ನಿನ್ನ ಭವಿಷ್ಯವನ್ನು ಹೇಳಿದೆ. ನನ್ನ ರಾಮನ ಬಾಣಗಳು ನಿನ್ನ ದೇಹವನ್ನು ಸೀಳುವುದನ್ನು ನೆನಪು ಮಾಡಿದೆ. ಯಾರೂ ನನ್ನನ್ನು ವಧಿಸಲಾಗದಂತೆ ವರವನ್ನು ಪಡೆದುಕೊಂಡಿದ್ದೇನೆ. ಇರಬಹುದು, ಆದರೆ ನನ್ನ ರಾಮ ಪುರುಷೋತ್ತಮ. ಅವನನ್ನು ಕೆಣಕಿದ ನಿನಗೆ ಮತ್ತೆ ಬದುಕೆಂಬುದಿಲ್ಲ. ಯಜ್ಞ ಸ್ತಂಭಕ್ಕೆ ಕಟ್ಟಿದ ಪ್ರಾಣಿ ನೀನು. ಬಲಿಯಾಗುವ ಸಮಯ ದೂರವಿಲ್ಲ. ಸೀತೆ, ಸಾಕು ಮಾಡು ನಿನ್ನ ಅಸಂಬದ್ಧ ಪ್ರಲಾಪವನ್ನು. ಮತ್ತೆ ಮತ್ತೆ ಮಾತನಾಡಿ ನನ್ನನ್ನು ಕೆಟ್ಟವನನ್ನಾಗಿ ಮಾಡಬೇಡ. ಇನ್ನೆಷ್ಟು ಕೆಟ್ಟವನಾಗಬೇಕು? ಪರಸ್ತ್ರೀಯ ಮೇಲೆ ದೃಷ್ಟಿ ಇಟ್ಟ ನಿನ್ನಂತಹ ಕೆಟ್ಟವನು ಈ ಲೋಕದಲ್ಲೇ ಬೇರೆ ಯಾರೂ ಇರಲು ಸಾಧ್ಯವೇ ಇಲ್ಲ. ಆಗಲಿ ಆಗಲಿ, ನೀನು ಎಷ್ಟು ಹಠ ಸಾಧಿಸುತ್ತೀಯೋ ನಾನು ನೋಡುತ್ತೇನೆ. ನಿನಗೆ ಇನ್ನು 12 ತಿಂಗಳುಗಳ ಕಾಲ ಗಡುವು ನೀಡುತ್ತೇನೆ. ಅದಾದ ನಂತರ ನನ್ನ ಸೇವಕರು ಬೆಳಗಿನ ಉಪಹಾರದಲ್ಲಿ ನಿನ್ನನ್ನು ಕತ್ತರಿಸಿ ತಿನ್ನುತ್ತಾರೆ. ನೀನು ಎಷ್ಟು ಬೆದರಿಕೆ ಒಡ್ಡಿದರು ಅಥವಾ ನಿಜವಾಗಿ ನನ್ನನ್ನು ಕತ್ತರಿಸಿ ಹಾಕಿದರು, ಕ್ಷಣ ಮಾತ್ರವೂ ನನ್ನ ಮನಸ್ಸು ರಾಮನಿಂದ ದೂರವಾಗುವುದಿಲ್ಲ. ರಾಮ 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 ರಾಮ, ಆ ಹೆಸರುಗಳು ನನಗೆ ಕರ್ಣ ಕಠೋರವಾಗಿದೆ. ದಾಸಿಯರೇ, ಪ್ರಭು, ಆದಷ್ಟು ಬೇಗ ಏ ಸೊಕ್ಕಿನ ಹೆಣ್ಣಿನ ದರ್ಪವನ್ನು ಕಡಿಮೆ ಮಾಡಿ. ಹಾಗೆ ಆಗಲಿ ಪ್ರಭು. ದಾಸಿಯರೇ, ಪ್ರಭು, ಇವಳನ್ನು ಅಶೋಕವನದ ಮಧ್ಯದಲ್ಲಿರಿ. ಹಗಲು ರಾತ್ರಿ ಇವಳ ಕಾವಲು ಕಾಯಿರಿ. ಇವಳಿಗೆ ಸದಾ ನನ್ನ ಪರಾಕ್ರಮದ ಕಥೆಗಳನ್ನು ಹೇಳಿ ಇವಳ ಮನಸ್ಸು ಬದಲಾಗುವಂತೆ ಮಾಡಿರಿ. ಎಳೆದುಕೊಂಡ ಹೋಗಿ ಇವಳನ್ನು. ಹಾಗೆ ಆಗಲಿ ಪ್ರಭು. ಬಿಡಿ ನನ್ನನ್ನು, ಬಿಡಿ ನನ್ನನ್ನು, ಬಿಡಿ ನನ್ನನ್ನು, ಬಿಡಿ.
ಸೀತೆ? ನೀವು ಬಂದ ವಿಚಾರ ನನಗ್ಯಾರು ತಿಳಿಸಲೇ ಇಲ್ಲ. ಅದಕ್ಕೆ ನಾನೇ ಕಾರಣ. ನೀವು ಕಾರಣವೇ? ಹೌದು ಸೀತೆ. ದೇವಿ, ಇದೇನಿದು? ನಿನ್ನಲ್ಲಿ ಈ ದಿನ ವಿಶೇಷವಾದ ಸಂಭ್ರಮವನ್ನು, ಸಡಗರವನ್ನು ಕಾಣುತ್ತಿದ್ದೇನೆ. ಹೌದು ಸ್ವಾಮಿ, ವಿಶೇಷವಿದೆ. ಇಂದಿನ ವಿಶೇಷ ಸಂಭ್ರಮಕ್ಕೆ ನೀವೇ ಕಾರಣ. ಸಹೋದರ, ಏನಾಯ್ತು? ಏಕೆ ನಿಂತು ಬಿಟ್ಟೆ? ಲಕ್ಷ್ಮಣ, ಸೀತೆಯ ನೆನಪುಗಳು ನನ್ನ ಹೃದಯವನ್ನು ದಹಿಸುತ್ತಿದೆ. ಆ ದುಃಖಾಗ್ನಿ ನನ್ನ ಸರ್ವಾಂಗಗಳನ್ನು ಆವರಿಸಿಕೊಂಡಿದೆ. ಲಕ್ಷ್ಮಣ, ಮಾಯಾವಿಯಾದ ಒಬ್ಬ ರಾಕ್ಷಸ ನನ್ನ ಸೀತೆಯನ್ನು ಅಪಹರಿಸಿಕೊಂಡು ಆಕಾಶ ಮಾರ್ಗದಲ್ಲಿ ಅವಳನ್ನು ತೆಗೆದುಕೊಂಡು ಹೋದ. ನಾನು ಈ ನೆಲದ ಮೇಲೆ ನಡೆದು ಅವಳನ್ನು ಪಡೆಯುವುದು ಸಾಧ್ಯವೇ? ಸಾಧ್ಯವಿಲ್ಲ. ಆದರೆ ಆ ರಾವಣನ ನೆಲೆಯಲ್ಲಿದೆ. ಅಲ್ಲಿಗೆ ಹೇಗೆ ಹೋಗಬೇಕು ಎಂದು ತಿಳಿದುಕೊಳ್ಳುವುದಕ್ಕಾದರೂ ನಾವು ನಡೆದು ಮುಂದೆ ಸಾಗಲೇಬೇಕು. ಎಲೇ ಸೀತೆ, ನೀನು ಅವಿವೇಕಿ. ನಮ್ಮ ಪ್ರಭುಗಳ ಮಾತನ್ನು ಕೇಳಿದ್ದರೆ ಈ ರೀತಿ ಅಶೋಕವನದಲ್ಲಿ ಅನಾಥೆಯಾಗಿ ಕುಳಿತುಕೊಳ್ಳಬೇಕಾಗಿರಲಿಲ್ಲ. ತಾನಾಗಿ ಬಂದ ಭೋಗ ಭಾಗ್ಯಗಳನ್ನು ಬೇಡವೆಂದು ದೂಡಿದ ಇವಳು ಬುದ್ಧಿನೇ. ಇವಳ ಪುಣ್ಯ ಪ್ರಭುಗಳು ಇನ್ನು ತಮ್ಮ ನಿಜವಾದ ಕೋಪವನ್ನು ಇವಳ ಮೇಲೆ ತೋರಿಸಿಲ್ಲ. ಬೇರೆ ಯಾರಾದರೂ ಇವಳ ಹಾಗೆ ಹಠ ಮಾಡಿದ್ದರೆ ಇಷ್ಟು ಹೊತ್ತಿಗಾಗಲೇ ನಮಗೆ ಉಪಹಾರವಾಗಿ ಕೊಟ್ಟು ಬಿಡುತ್ತಿದ್ದರು. ಈಗಲೂ ಅಷ್ಟೇ, ಇವಳು ನಮ್ಮ ಪ್ರಭುಗಳು ಕೊಟ್ಟ ಅವಧಿಗೆ ಒಪ್ಪಿಕೊಳ್ಳದಿದ್ದರೆ ನಮಗೆ ಆಹಾರವಾಗುತ್ತಾಳೆ. ಇವಳನ್ನು ನೋಡಿದರೆ ಈಗಲೇ ಕಚ ಕಚ ಅಂತ ತಿಂದು ತಿಂದು ನುಂಗಬೇಕು ಅನಿಸುತ್ತದೆ. ಪಾಪ, ನೀನು ಹಲ್ಲು ಕಿರಿದದ್ದನ್ನು ನೋಡಿ ನೀನು ತಿಂದೇ ಬಿಟ್ಟೆ ಎಂದು ಹೆದರಿ ಬಿಟ್ಟಿದ್ದಾಳೆ. ಈಗಲೇ ಎದುರಿದರೆ ಹೇಗೆ? ಇವಳ ಮೊಂಡುತನಕ್ಕೆ ನಾವು ಕೊಡುವ ಹಿಂಸೆ ಶಿಕ್ಷೆಗಳನ್ನು ತಿಳಿದಿಲ್ಲ. ತಿಳಿಯುತ್ತಾಳೆ, ತಿಳಿಯುತ್ತಾಳೆ. ಇವಳು ಹೀಗೆ ಮಾಡುತ್ತಿದ್ದರೆ ಕಣ್ಣಿನಿಂದ ಬೆಂಕಿ ಕಾರಿ ಇವಳನ್ನು ಸುಟ್ಟು ಬಿಡೋಣ. ಇವಳನ್ನು ಆಕಾಶಕ್ಕೆ ಎತ್ತಿ ಎಸೆಯುತ್ತಾ ಚೆಂಡಾಟವಾಡೋಣ. ನಮ್ಮ ಘೋರ ರೂಪಗಳನ್ನು ಕಂಡು ಇವಳು ಕನಸಿನಲ್ಲಿಯೂ ಮನಸ್ಸಿನಲ್ಲಿಯೂ ಬೆಚ್ಚಿ ಬೀಳುವಂತೆ ಮಾಡೋಣ. ನಮ್ಮ ಕುಲದೇವನಾದ ಸೂರ್ಯದೇವ, ಲೋಕದಲ್ಲಿ ನಡೆಯುವ ಸುಕೃತ ದುಷ್ಕೃತಗಳಿಗೆ, ಪಾಪ ಪುಣ್ಯಗಳಿಗೆ ನೀನು ಸಾಕ್ಷಿಭೂತನಾದವನು. ನನ್ನ ಪ್ರಾಣಪ್ರಿಯ ಸೀತೆ ಎಲ್ಲಿರುವಳು, ಅವಳು ಹೇಗಿರುವಳು ಎಂದು ದಯಮಾಡಿ ನನಗೆ ಹೇಳು.
ಅವಳನ್ನು ಕಾಣದೆ ಶೋಕ ಪೀಡಿತನಾಗಿರುವ ನನಗೆ ಅವಳ ವಾರ್ತೆ ಎಂದು ತಿಳಿಸು. ಹೇ ವಾಯುದೇವ, ಲೋಕಗಳಲ್ಲಿ ಅನುದಿನವೂ ನಡೆಯುವ ಸರ್ವ ಕಾರ್ಯಗಳು ಸರ್ವವ್ಯಾಪಿಯಾದ ನಿನಗೆ ತಿಳಿದೇ ಇರುತ್ತದೆ. ನನ್ನ ಪ್ರಾಣಪ್ರಿಯ ಸೀತೆಯ ವಿಷಯವು ನಿನಗೆ ತಿಳಿದಿರುತ್ತದೆ. ದಯಮಾಡಿ ನೀನಾದರೂ ಅವಳ ವಿಷಯವನ್ನು ನನಗೆ ತಿಳಿಸು. ವಾಯುದೇವ, ನನಗೆ ತಿಳಿಸು. ಲಕ್ಷ್ಮಣ, ಈ ಪಂಚಭೂತಗಳಿಗೂ ನನ್ನ ಮೇಲೆ ಕಿಂಚಿತ್ತು ಕರುಣೆ ಇಲ್ಲವಲ್ಲ? ನನ್ನ ಸೀತೆಯ ವಿಷಯವು ಯಾರು ನನಗೆ ತಿಳಿಸುತ್ತಲೇ ಇಲ್ಲ. ಆ ಜಟಾಯು ಒಬ್ಬನೇ ಸೀತಾ ಅಪಹರಣದ ವಿಷಯವನ್ನು ತಿಳಿಸಿ ಉಪಕಾರ ಮಾಡಿದ. ಆ ದುಷ್ಟ ರಾಕ್ಷಸ ನನ್ನ ಸೀತೆಯನ್ನು ಎಲ್ಲಿಗೆ ಕೊಂಡೊಯ್ದನೋ, ಅವಳು ಯಾವ ಸ್ಥಿತಿಯಲ್ಲಿ ಇರುವಳೋ ನನಗೆ ಯಾವುದೂ ತಿಳಿದಿಲ್ಲ. ಸಹೋದರ, ಸಮಾಧಾನ ತಂದುಕೋ, ಧೈರ್ಯದಿಂದಿರು. ಆ ರಾವಣ ಅತ್ತಿಗೆಯನ್ನು ಎಲ್ಲೇ ಇರಿಸಿರಲಿ, ಹುಡುಕೋಣ. ಅತ್ತಿಗೆಯ ಸುಳಿವು ನಮಗೆ ಸಿಕ್ಕೇ ಸಿಗುತ್ತದೆ. ಸಹೋದರ, ಅಲ್ಲಿ ಒಂದು ಗುಹೆ ಇದೆ. ಅಲ್ಲಿ ಯಾರೋ ಇರಬಹುದು. ಜಟಾಯುವಿನಿಂದ ಅತ್ತಿಗೆಯ ವಿಷಯ ತಿಳಿದಂತೆ ಅವರಿಂದಲೂ ನಮಗೆ ಅತ್ತಿಗೆಯ ಸುಳಿವು ದೊರೆಯಬಹುದು. ಅಲ್ಲಿಗೆ ಹೋಗೋಣ. ಆಗಲಿ ಲಕ್ಷ್ಮಣ, ನನ್ನ ಸೀತೆಯ ವಿಷಯವು ತಿಳಿಯುವುದಾದರೆ ನಾನು ಎಲ್ಲಿಗೆ ಬೇಕಾದರೂ ಹೋಗುತ್ತೇನೆ, ಏನು ಬೇಕಾದರೂ ಮಾಡುತ್ತೇನೆ. ನಡೆ. ನಿನ್ನ ಅವಸ್ಥೆಯನ್ನು ನೋಡಿದರೆ ನನಗೆ ಅಯ್ಯೋ ಎನಿಸುತ್ತಿದೆ. ಸುಕೋಮಲವಾದ ದಿವ್ಯ ಸುಂದರಿಯಾದ ನೀನು ಹೀಗೆ ದೆಸೆಗೆಟ್ಟು ದರಿದ್ರಳಂತೆ ಕುಳಿತಿರುವುದನ್ನು ಕಂಡು ನನ್ನ ಕರುಳು ಕತ್ತರಿಸಿದಂತಾಗುತ್ತದೆ. ವ್ಯರ್ಥವಾದ ನಿರೀಕ್ಷೆಗೆ ಜೋತು ಬಿದ್ದು ಸುಂದರವಾದ ನಿನ್ನ ಬದುಕನ್ನು ಅರ್ಥಹೀನಗೊಳಿಸುತ್ತಿರುವ ನಿನ್ನನ್ನು ನೋಡಿದರೆ ನನಗೆ ಕನಿಕರ ಮೂಡುತ್ತಿದೆ ಸೀತೆ. ಇನ್ನೂ ಕಾಲ ಮಿಂಚಿಲ್ಲ. ಒಂದೇ ಒಂದು ಸಾರಿ ನನಗೆ ಒಲಿದೆನೆಂದು ಹೇಳು. ಕ್ಷಣ ಮಾತ್ರದಲ್ಲಿ ಈ ಸ್ವರ್ಣ ಸಿಂಹಾಸನದಲ್ಲಿ ನಿನ್ನನ್ನು ಪ್ರತಿಷ್ಠಾಪಿಸುತ್ತೇನೆ. ಸರ್ವಾಲಂಕಾರ ಭೂಷಿತಳಾದ ನಿನ್ನನ್ನು ಸಾವಿರಾರು ದಾಸದಾಸಿಯರು ಸೇವಿಸುತ್ತಾರೆ. ಹೇಳು, ನನಗೆ ಒಲಿದೆನೆಂದು ಹೇಳು ಸುಂದರಿ. ಎಲ್ಲವೋ ದುರುಳ ರಾಕ್ಷಸ, ನಿನ್ನ ಲಂಕೆಯ ವೈಭವ, ಸ್ವರ್ಣ ಸಿಂಹಾಸನ, ರತ್ನಾಭರಣ, ದಾಸ ದಾಸಿಯರು, ಜೊತೆಗೆ ನೀನು ಕೂಡ ನನಗೆ ತೃಣಕ್ಕೆ ಸಮಾನ. ಈ ದುಷ್ಟ ರಾಕ್ಷಸಿಯರ ಕಾವಲಿನಲ್ಲಿ ಈ ವನದಲ್ಲಿರಿಸಿ ಹೆದರಿಸಿ ಬೆದರಿಸಿ ನನ್ನನ್ನು ವಶ ಮಾಡಿಕೊಳ್ಳಬೇಕೆಂಬ ನಿನ್ನ ಮೂರ್ಖ ಯೋಚನೆಯನ್ನು ಬಿಟ್ಟು ಬಿಡು. ಇಷ್ಟು ಹೊತ್ತಿಗೆ ನೀನು ಮಾಡಿರುವ ಈ ಪಾಪ ಕಾರ್ಯ ನನ್ನ ಸ್ವಾಮಿಗೆ ತಿಳಿದಿರುತ್ತದೆ. ಈಗಾಗಲೇ ನಿನ್ನ ಸಂಹಾರಕ್ಕೆ ತಕ್ಕ ಸಿದ್ಧತೆ ಆರಂಭವಾಗಿರುತ್ತದೆ. ಮೂರ್ಖ ರಾವಣ, ನಿನ್ನ ಸಾವಿನ ಕ್ಷಣಗಳನ್ನು ಎದುರು ನೋಡು. ಸೀತೆ, ನಿನ್ನ ಒಂದೊಂದು ಮಾತಿಗೂ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸುವಷ್ಟು ಕೋಪ ಬರುತ್ತಿದೆ. ಆದರೇನು ಮಾಡುವುದು? ನಾನು ನಿನ್ನ ಸೌಂದರ್ಯವನ್ನು ಮೋಹಿಸಿದ್ದೇನೆ. ಆದ್ದರಿಂದ ನಿನಗೆ ಕಾಲಾವಕಾಶ ಕೊಡುತ್ತಿದ್ದೇನೆ. ಗಡುವು ಮೀರುವ ಒಳಗೆ ನನಗೆ ಶರಣಾದರೆ ಸರಿ, ಎಲ್ಲವಾದರೆ ರಾಕ್ಷಸಿಯರೇ, ಇವಳ ಹಠವನ್ನು ಬಿಡಲು ಏನು ಮಾಡಬೇಕೋ ಅದನ್ನು ಮಾಡಿ.
ಸಹೋದರ, ಈ ಗುಹೆಯನ್ನು ನೋಡುತ್ತಿದ್ದರೆ ಇದು ರಾಕ್ಷಸರ ವಾಸಸ್ಥಾನವೆನಿಸುತ್ತಿದೆ. ಲಕ್ಷ್ಮಣ, ಇಲ್ಲಿ ಇರಬಹುದಾದ ರಾಕ್ಷಸರೇನಾದರೂ ನನ್ನ ಸೀತೆಗೆ ತೊಂದರೆ ಉಂಟು ಮಾಡಿರಬಹುದೇ? ಅದು ಹೇಗೆ ಸಾಧ್ಯ ಸಹೋದರ? ಅತ್ತಿಗೆಯನ್ನು ರಾವಣ ಹೊತ್ತೊಯ್ದನೆಂದು ಖಚಿತವಾಗಿ ನಮಗೆ ತಿಳಿದಿದೆಯಲ್ಲ. ಇಲ್ಲಿರುವವರು ನಮಗೆ ಅಗತ್ಯವಾದ ವಿಷಯವನ್ನು ತಿಳಿಸಿದರೆ ಸಾಕು. ಅಪ್ಯಾಯಮಾನವಾದ ವಾಸನೆ, ನರವಾಸನೆ. ನನ್ನ ಗುಹೆಯಲ್ಲಿ ಜೀವಂತ ಮಾನವರ ಮಧುರವಾದ ವಾಸನೆ. ನನ್ನ ಗುಹೆಗೆ ನರಮಾನವರು ಬಂದಿರುವುದು ನಿಜ. ಎಲೆ ಮಾನವರೇ, ಯಾರು ನೀವು? ನನ್ನ ಗುಹೆಗೆ ಬರುವಷ್ಟು ಧೈರ್ಯವೇ? ನಮ್ಮ ಧೈರ್ಯವನ್ನು ಪರೀಕ್ಷೆ ಮಾಡಬೇಕು. ನನ್ನ ಕಂಡ ಕೂಡಲೇ ಕಾಡಿನ ಹುಲಿ ಸಿಂಹಗಳು ಮೂರ್ಛೆ ಹೋಗುತ್ತವೆ, ಆನೆಗಳು ಕೀಳಿಟ್ಟು ಹೆದರಿ ಓಡಿ ಹೋಗುತ್ತವೆ, ತಪಸ್ವಿಗಳು ಎದೆ ಒಡೆದು ಪ್ರಾಣ ಬಿಡುತ್ತಾರೆ. ನಾವು ಯಾವ ಗುಂಪಿಗೂ ಸೇರುವುದಿಲ್ಲ. ಎಲೆ ವೀರರೇ, ಗುಹೆಯನ್ನು ಪ್ರವೇಶಿಸಿ ನಿರ್ಭಯವಾಗಿ ನನ್ನ ಎದುರು ನಿಂತು ನಿಮ್ಮಂಥ ವೀರರನ್ನು ಕಂಡರೆ ನನಗೆ ಬಹಳ ಪ್ರೀತಿ. ನಿಮ್ಮನ್ನು ಕೊಂದು ತಿನ್ನುವುದಿಲ್ಲ, ಹೆದರಬೇಡಿ. ಎಲೆ ರಕ್ಕಸಿ, ನಾವು ನಿನಗೆ ಆಹಾರವಾಗಲು ಬಂದವರಲ್ಲ. ಈ ನನ್ನ ಸಹೋದರ ರಾಮಚಂದ್ರನ ಪತ್ನಿ ಸೀತೆಯನ್ನು ಅಪಹರಿಸಿದ ಆ ಅಸುರನನ್ನು ಹುಡುಕಿಕೊಂಡು ಬಂದಿದ್ದೇವೆ. ನಿನಗೆ ಆ ದುಷ್ಟ ರಾವಣನ ನೆಲೆ ಬಲಗಳ ಬಗ್ಗೆ ತಿಳಿದಿದ್ದರೆ ನಮಗೆ ತಿಳಿಸು. ಎಲೆ ಇನ್ನರ ವೀರನೇ, ನಿನ್ನ ಪೌರುಷವನ್ನು ಕಂಡು ನನಗೆ ಹೆಮ್ಮೆ ಎನಿಸುತ್ತಿದೆ. ನಿನಗೆ ಎಲ್ಲ ಅಗತ್ಯವಾದ ವಿಷಯವನ್ನು ಹೇಳುತ್ತೇನೆ. ಅದಕ್ಕೆ ಮೊದಲು ನೀನು ನನ್ನ ಕೋರಿಕೆಯನ್ನು ಈಡೇರಿಸಬೇಕು. ಕೋರಿಕೆ ಏನದು? ವೀರನೇ, ನಾನು ಅಯೋಮುಖಿ. ಕ್ಷಣಾರ್ಧದಲ್ಲಿ ನಿನ್ನ ಪೌರುಷ ನಡವಳಿಕೆಗಳಿಂದ ನನಗೆ ಅತ್ಯಂತ ಪ್ರಿಯನಾಗಿರುವೆ. ಈ ಕೂಡಲೇ ನೀನು ನನ್ನನ್ನು ವಿವಾಹವಾಗು. ಇಲ್ಲ, ಅದು ಸಾಧ್ಯವಿಲ್ಲ. ಬೇಡ ಬೇಡ, ನನ್ನನ್ನು ನಿರಾಕರಿಸಬೇಡ. ನಾನು ಬಯಸಿದ್ದು ಪಡೆಯದೆ ಬಿಡುವವಳಲ್ಲ. ನನ್ನ ಮಾತನ್ನು ಕೇಳು. ನನ್ನೊಂದಿಗೆ ಗಿರಿಕಂದರಗಳಲ್ಲಿ, ನದಿ ಸರೋವರದಲ್ಲಿ ವಿಹರಿಸು. ಬಾ ಬಾ ಸುಂದರ, ಬಾ. ನನ್ನ ಆದೇಶದಂತೆ ದಂಡಕಾರಣ್ಯಕ್ಕೆ ಹೋಗಿ ರಾಮ ಲಕ್ಷ್ಮಣರ ವಿಷಯವನ್ನು ತಿಳಿದು ಬಂದಿರ? ಹೌದು ಮಹಾಪ್ರಭು. ಸೀತೆಯ ವಿಯೋಗದ ದುಃಖವನ್ನು ತಡೆಯಲಾರದೆ ರಾಮನು ಸತ್ತು ಹೋಗಿರುವನೇ. ವಿಯೋಗ ದುಃಖವನ್ನಂತೂ ಅನುಭವಿಸುತ್ತಿದ್ದಾನೆ. ಆದರೂ ಲಕ್ಷ್ಮಣನ ಜೊತೆ ಸೇರಿ ಸೀತೆಯನ್ನು ಹುಡುಕುವ ಪ್ರಯತ್ನ ಪಡುತ್ತಿದ್ದಾನೆ. ಹುಡುಕಲಿ ಹುಡುಕಲಿ, ಎಲ್ಲ ಕಡೆ ಹುಡುಕಲಿ, ಅರಣ್ಯವನ್ನೇ ಬುಡಮೇಲು ಮಾಡಲಿ. ಆದರೂ ಸೀತೆಯನ್ನು ಅಪಹರಿಸಿದವರು ಯಾರು ಎಂಬುದು ಅವರಿಗೆ ತಿಳಿಯುವುದಿಲ್ಲ. ಇಲ್ಲ ಪ್ರಭು, ಸೀತೆಯನ್ನು ಅಪಹರಿಸಿದ್ದು ನೀವೇ ಎಂಬ ವಿಷಯ ಈಗಾಗಲೇ ತಿಳಿದು ಬಿಟ್ಟಿದೆ. ಏನು ತಿಳಿದು ಬಿಟ್ಟಿದೆಯೇ? ಯಾರಿಂದ? ಯುದ್ಧ ಹದ್ದು ಆ ಜಟಾಯುವಿನಿಂದ. ಏನು? ಜಟಾಯು? 2 ರೆಕ್ಕೆಗಳನ್ನು ಕತ್ತರಿಸಿದರೂ ಇನ್ನೂ ಜಟಾಯುವಿಗೆ ಮರಣ ಬಂದಿಲ್ಲವೆಂದರೆ ಅಚ್ಚರಿಯಾಗುತ್ತದೆ. ರಾಮನ ಬರುವಿಕೆಗಾಗಿಯೇ ಅವನು ಬಹಳ ಕಷ್ಟಪಟ್ಟು ಪ್ರಾಣವನ್ನು ಹಿಡಿದಿದ್ದ. ಅವನಿಗೆ ವಿಷಯ ತಿಳಿಸಿ ಪ್ರಾಣ ಬಿಟ್ಟನು. ರಾಮನೇ ಸ್ವತಃ ಆ ಹದ್ದಿನ ಅಂತ್ಯಕ್ರಿಯೆಯನ್ನು ಮಾಡಿ ದಕ್ಷಿಣದತ್ತ ಸಾಗಿ ಬರುತ್ತಿದ್ದಾನೆ ಪ್ರಭು. ಬರಲಿ, ಅವನು ಬಂದರೂ ಅವನನ್ನು ತಡೆಯುವುದಕ್ಕೆ ವಿಶಾಲವಾದ ಸಾಗರವಿದೆ. ನಡೆದಷ್ಟು ಸುಲಭವಲ್ಲ ಸಾಗರವನ್ನು ದಾಟುವುದು. ಅವನು ಇಲ್ಲಿ ಬಂದರೂ ಲಂಕೆಯು ಅವನ ಕಣ್ಣಿಗೆ ಕಾಣುವುದಿಲ್ಲ. ಅವನು ಇಲ್ಲಿಗೆ ಬರಲು ಸಾಧ್ಯವಿಲ್ಲ, ಸೀತೆಯನ್ನು ಪಡೆಯಲು ಸಾಧ್ಯವಿಲ್ಲ.
ಲಕ್ಷ್ಮಣ, ಈ ರಕ್ಕಸೆಯ ಅವಾಂತರ ಮುಗಿಯಿತು. ನಾವು ನಮ್ಮ ಪ್ರಯಾಣವನ್ನು ಮುಂದುವರಿಸೋಣ. ಹಾಗೆ ಆಗಲಿ ಸಹೋದರ. ಲಕ್ಷ್ಮಣ, ಜಟಾಯುವಿನಂತೆ ಆ ರಾವಣನೊಂದಿಗೆ ಹೋರಾಡಿ ನನ್ನ ಸೀತೆಯನ್ನು ರಕ್ಷಿಸುವ ಪರಾಕ್ರಮಶಾಲಿಯಾದ ವೀರ ಇನ್ನೊಬ್ಬನಿದ್ದಿದ್ದರೆ ಬಹುಶಃ ಈ ದಾರಿಯಲ್ಲಿ ನನ್ನ ಸೀತೆ ಸಿಗುತ್ತಿದ್ದಳು. ಆದರೆ ಹತಭಾಗ್ಯನಾದ ನನಗೆ ಆ ಅದೃಷ್ಟವಿಲ್ಲ ಲಕ್ಷ್ಮಣ. ಸಹೋದರ, ದುಃಖ ಸಂಕಟಗಳು ತಾತ್ಕಾಲಿಕ. ನಾವು ಬಹುಬೇಗನೆ ಶುಭವನ್ನು ಕಾಣುತ್ತೇವೆ. ಆ ನಂಬಿಕೆ ತೆಳುವಾಗುತ್ತಿದೆ ಲಕ್ಷ್ಮಣ. ಒಂದು ಕಷ್ಟದ ನಂತರ ಮತ್ತೊಂದು ದಾರುಣ ಕಷ್ಟಕ್ಕೆ ನಾವು ಗುರಿಯಾಗುತ್ತಲೇ ಇದ್ದೇವೆ. ಕಷ್ಟದ ನಂತರ ಸುಖ ಬರುವುದೆಂಬ ಮಾತು ಹುಸಿಯಾಗಿ ಕಷ್ಟಗಳ ಮೇಲೆ ಕಷ್ಟ ಬರುತ್ತಾನೇ ಇದೆ. ಈಗ ಒದಗಿರುವ ಕಡು ಕಠಿಣದ ಆಪತ್ತು ನಮ್ಮ ಜೀವಿತವನ್ನು ಕಡೆಗಾಣಿಸುವುದೋ ಏನೋ. ಸಹೋದರ, ನೀನು ಅಷ್ಟು ದುರ್ಬಲನಲ್ಲ. ಸತ್ವಶಾಲಿಯಾದ ನೀನು ಎಂತಹ ದಾರುಣವಾದ ಕಷ್ಟ ಬಂದರೂ ಅದನ್ನು ಯಶಸ್ವಿಯಾಗಿ ದಾಟುವೆ ಎಂಬ ನಂಬಿಕೆ ಇದೆ. ನಿನ್ನ ಶೌರ್ಯ ಪರಾಕ್ರಮದ ಎದುರು 100 ರಾವಣರು ಬಂದರೂ ಅವರು ಭಸ್ಮಭೂತರಾಗುತ್ತಾರೆಂಬ ಭರವಸೆ ನನಗಿದೆ. ಆದರೆ ಲಕ್ಷ್ಮಣ, ಈ ಕ್ಷಣದ ನೋವು ಸಂಕಟಗಳನ್ನು ನಾನು ಸಹಿಸಲು ಸಾಧ್ಯವಾಗುತ್ತಿಲ್ಲ. ನಮ್ಮ ವೈಯಕ್ತಿಕ ನೋವುಗಳಲ್ಲಿ ಮುಳುಗಿ ನಮ್ಮ ಕರ್ತವ್ಯಗಳನ್ನು, ನಮ್ಮ ಧರ್ಮ ಪಾಲನೆಯನ್ನು ಮರೆಯಬಾರದೆಂದು ನೀನೇ ಹೇಳುವೆಯಲ್ಲವೇ? ನಿನ್ನ ನೋವಿಗೆ ಕಾರಣನಾದ ಆ ದುಷ್ಟ ರಾವಣನನ್ನು ಸಂಹರಿಸುವುದು ಲೋಕ ಕಲ್ಯಾಣದ ಕಾರ್ಯವಾಗಬಹುದು. ನಿನ್ನ ನೋವಿನಿಂದ ಈ ಲೋಕಕ್ಕೆ ನೆಮ್ಮದಿಯುಂಟಾಗಬಹುದು. ಲಕ್ಷ್ಮಣ, ಸರಿಯಾದ ಸಮಯದಲ್ಲಿ ನೀನು ನನ್ನನ್ನು ಎಚ್ಚರಿಸಿದೆ. ನಿನ್ನ ಮಾತುಗಳು ನಿಜ. ನಮ್ಮ ವೈಯಕ್ತಿಕ ನೋವುಗಳೇ ದೊಡ್ಡದಾಗಬಾರದು. ಆಗಲಿ, ನಾನು ನನ್ನ ನೋವುಗಳನ್ನು ನುಂಗಲು ಪ್ರಯತ್ನಿಸುತ್ತೇನೆ. ಆದರೆ ಏನು ಮಾಡುವುದು ಲಕ್ಷ್ಮಣ? ಕಾಲನ ಹಿಡಿತಕ್ಕೆ ಸಿಕ್ಕಿದರೆ ವೀರನಾಗಲಿ, ಸತ್ವಶೀಲನಾಗಲಿ, ಜಿತೇಂದ್ರಿಯನಾಗಲಿ ಕುಸಿದು ಹೋಗುತ್ತಾನೆ. ಮಿಳಮಿಳನೆ ನೋಡುತ್ತಿರುವಿರಿ? ನಾನೇ ಕಬಂಧನೆಂಬ ರಾಕ್ಷಸ. ಈಗ ನೀವು ಯಮಪಾಶದಂಥ ನನ್ನ ತೋಳುಗಳಲ್ಲಿ ಸಿಕ್ಕಿಬಿದ್ದಿರುವಿರಿ. ಕ್ಷತ್ರಿಯ ವೀರರಂತೆ ಕಾಣುತ್ತಿರುವ ನಿಮಗೆ ನನ್ನನ್ನು ಕಂಡು ಮಾತೆ ಹೊರಡುತ್ತಿಲ್ಲವೇ? ಅಥವಾ ಭಯವಾದರೂ ಆಗದಂತೆ ನಟಿಸುತ್ತಿರುವಿರಾ? ಏನಾದರಾಗಲಿ, ನನ್ನ ಹಸಿವಿಗೆ ಆಹಾರವಾಗಲು ಆ ನನ್ನ ದೈವವೇ ನಿಮ್ಮನ್ನು ನನ್ನ ಬಳಿಗೆ ಕಳಿಸಿರಬೇಕು. ಸಹೋದರ, ಈ ರಾಕ್ಷಸದಮ್ಮ ನಮ್ಮನ್ನು ನುಂಗಿ ಬಿಡುತ್ತಾನೆ. ನಾವು ಇವರ ತೋಳುಗಳನ್ನು ಕತ್ತರಿಸಿ ಬಿಡೋಣ. ಇವನ ಬಲವೆಲ್ಲ ಇವರ ತೋಳುಗಳಲ್ಲೇ ಇದೆ. ತಡ ಮಾಡಿದರೆ ಇವನು ನಮ್ಮನ್ನು ಮುಗಿಸಿ ಬಿಡುತ್ತಾನೆ. ಹೌದು ಲಕ್ಷ್ಮಣ, ನಮ್ಮನ್ನು ನುಂಗಲು ಮುಂದಾದ ಈ ರಾಕ್ಷಸನ ತೋಳುಗಳನ್ನು ಕತ್ತರಿಸಲೇಬೇಕು.
ಎಲೈ ಸೀತೆ, ಇಲ್ಲಿ ಕೇಳು. ನಾವು ನಿನ್ನನ್ನು ಏಕೆ ಹೆದರಿಸುತ್ತಿಲ್ಲವೆಂದು ನಿನಗೆ ಗೊತ್ತೇ? ನಮ್ಮ ಪ್ರಭುಗಳು ಅವರ ಪರಾಕ್ರಮದ ಕಥೆಗಳನ್ನು ನಿನಗೆ ಹೇಳಿ ಒಪ್ಪಿಸಬೇಕೆಂದು ಆಜ್ಞೆ ಮಾಡಿದ್ದಾರೆ. ಅದಕ್ಕೆ ಅವರ ಪರಾಕ್ರಮವನ್ನು ಕೇಳಿದ ಮೇಲಾದರೂ ನೀನು ಅವರಿಗೆ ಒಲಿದರೆ ನಾವು ಪಟ್ಟ ಶ್ರಮವೂ ಸಾರ್ಥಕ, ನಿನಗೂ ಒಳ್ಳೆಯದು. ನಮ್ಮ ಪ್ರಭು ನಿನಗೆ ಮಾತ್ರ ಇಷ್ಟು ಕರುಣೆ ತೋರಿಸುತ್ತಿರುವುದು ನಿನ್ನ ಅದೃಷ್ಟ. ಆ ಅಪ್ಸರೆ ರಂಬೆಗೂ ಕೂಡ ನಮ್ಮ ಪ್ರಭುಗಳು ಕಿಂಚಿತ್ತು ಅಯ್ಯೋ ಎನ್ನಲಿಲ್ಲ. ಆ ರಂಬೆಯ ವಿಷಯವನ್ನು ಇವಳಿಗೆ ಹೇಳು. ಒಮ್ಮೆ ನಮ್ಮ ಪ್ರಭುಗಳು ದೇವಲೋಕದಲ್ಲಿ ದಿಗ್ವಿಜಯವನ್ನು ಸಾಧಿಸಿ ಹಿಂದಿರುಗುತ್ತಿರುವಾಗ ದೇವಲೋಕದ ಅಪ್ಸರೆ ರಂಬೆ ಎದುರಿಗೆ ಬಂದಳು. ಆಗ